ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್. ಈಗ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಧರ್ಮಸ್ಥಳಕ್ಕೆ ಹೋಗೋ ಆನ್ ದ ವೇಲಿ ಸ್ಟೇ ಆದ್ವಿ. ಮಾರ್ನಿಂಗ್ ದರ್ಶನಕ್ಕೆ ಹೋಗೋಣ ಅಂತೇಳಿ ಸೊ ಇವಾಗೆಲ್ಲ ರೆಡಿ ಆಗ್ತಾಯಿದ್ವಿ. ಬೀಚಿಗೆ ಮುಗಿಸ್ಕೊಂಡು ಉಡುಪಿಯಿಂದ ಧರ್ಮಸ್ಥಳಕ್ಕೆ ಹೋಗೋ ಆನ್ ದ ವೇಲಿ 20 ಕಿಲೋಮೀಟರ್ ಬ್ಯಾಕ್ ಸೈಡು ಸ್ಟೇ ಆದ್ವಿ. ಸೊ ಈಗ ರೆಡಿಯಾಗಿ ಈಗ ಧರ್ಮಸ್ಥಳಕ್ಕೆ ಟೆಂಪಲ್ಗೆ ಹೋಗೋಣ ಅಂತೇಳಿ ಪೆಟ್ರೋಲ್ ಬಂಕ್ ಎದುರುಗಡೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರುಗಡೆ ಈ ರೂಮೆಲ್ಲ ಸ್ಟೇ ಆಗಿ ರೂಮು. ನೀವೇನು ಉಡುಪಿಯಿಂದ ಏನಾದರೂ ಧರ್ಮಸ್ಥಳಕ್ಕೆ ಏನು ಪ್ಲ್ಯಾನ್ ಮಾಡ್ತೀರಿ ಅಂದರೆ ಆರಾಮಾಗಿ ಎಲ್ಲರೂ ರೆಡಿ ಆದರು. ಹಾಗೆ ಹೋಗ್ತಾ ಆನ್ ದ ವೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಹೊರಟ್ವಿ. ಇತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಿಲ್ಸಿದ್ವಿ. ಇದ್ದವ್ರೆ ದೋಸೆ ತಿನ್ನಕ್ಕೆ. ಧರ್ಮಸ್ಥಳಕ್ಕೆ ಎಂಟ್ರಿ ಆದ್ವಿ. ಈಗ ನೇತ್ರಾವತಿಗೆ ರೀಚ್ ಆದ್ವಿ. ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ದರ್ಶನಕ್ಕೆ ಹೋದ್ವಿ. ನೋಡೋ ಕ್ರೌಡ್ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಅಲ್ಲೋಗಿ ಚೆಕ್ ಮಾಡಿಕೊಂಡು ಅಕಸ್ಮಾತ್ ಏನು ಕ್ರೌಡ್ ಇತ್ತು ಸ್ಪೆಷಲ್ ದರ್ಶನಕ್ಕೆ ಮಾಡ್ಕೋಬೇಕು. ನೋಡೋಣ ಆಗಲೇ ಸ್ಪೆಷಲ್ ದರ್ಶನಕ್ಕೆ. ಕ್ರೌಡ್ ಐತೆ ಲೈಟಾಗಿ. 3 hours ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಸ್ಪೆಷಲ್ ದರ್ಶನಕ್ಕೆ 200 ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಸೊ 200 ಪಾಸ್ ತೊಗೊಂಡು ಎಂಟ್ರಿ ಆದ್ವಿ. ಇವಾಗ ವೇಟ್ ಮಾಡ್ತಾ ಇದ್ವಿ. ಮೈಬ ಒಂದು 20 ಹಾಫ್ ಆನ್ ಅವರ್ ಸ್ವಲ್ಪ ವೆಯ್ಟ್ ಮಾಡೋಕ್ಕೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಎಕ್ಸಿಟ್ ಆದ್ವಿ. ಸೊ ಈಗ ಊಟ ಮಾಡ್ಕೊಳ್ಳೋಣ ಅಲ್ಲೇ ಅಂತೇಳಿ ಪ್ರಸಾದಕ್ಕೆ ಬಂದ್ವಿ. ಧರ್ಮಸ್ಥಳ ಮುಗಿಸ್ಕೊಂಡು ಹಾಗೆ ಕುಕ್ಕೆಗೆ ಹೋಗೋಣ ಅಂತೇಳಿ 2 ಫ್ಯಾಮಿಲಿನೂ ಹೊರಟ್ವಿ. ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಈಗ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಿದ್ದೀವಿ. ವಿಸಿಟ್ ಮಾಡಿಕೊಂಡು ಡೈರೆಕ್ಟ್ ಬೆಂಗಳೂರು. ಮೇಲಿನ ಅಂಬಾರಿ ದೇವ್ರ ದರ್ಶನ ಎಲ್ಲ ಆಯಿತು. ಈಗ ರಿಟರ್ನ್ ಬೆಂಗಳೂರಿಗೆ ಹೋಗೋಣ ಅಂಥೇಳಿ, ನಮ್ಮೂರೇ ನಮಗೆ ಮೇಲು ಅಂಥೇಳಿ ನಮ್ಮೂರಿಗೆ ಹೊರಟ್ವಿ. ಲಾಸ್ಟ್ ಫೈನಲಿ 5 days ಟ್ರಿಪ್ ಕಂಪ್ಲೀಟ್ ಆಯಿತು. 5 days ವ್ಲಾಗ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.